ಎಲ್ರಿಗೂ ನಮಸ್ಕಾರ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಫೋನ್ ನಂಬರ್ ಸಹ ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಆ ಫೋನ್ ನಂಬರ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅದಾದ ನಂತರ ನೋಟ್ಸ್ನ ಬೆಲೆ ಎಷ್ಟು, ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ನಿಮಗೆ ಯಾವ ರೀತಿ ಇರುತ್ತೆ ನೋಟ್ಸ್ ಅನ್ನೋದು ತೋರಿಸ್ತೀನಿ ನೋಡಿ. 4 ಡಾಟ್ ಬ್ಲೌಸು, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್. ನಿಮಗೆ ಸಪ್ರೇಟ್ ಪಾರ್ಟ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಇದರಲ್ಲಿ ಫಾರ್ಮುಲಾ ಇರುತ್ತೆ ಮತ್ತು ಉದಾಹರಣೆನೂ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ನ ನೀವು ಓದ್ಕೊಂಡು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ಹಿಂದ್ಗಡೆ ಸೈಡ್ ನಿಮಗೆ ಡಯಾಗ್ರಾಮ್ ಇರುತ್ತೆ. ಮುಂದೆ ಫಸ್ಟು ನಿಮಗೆ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೀವು ಮಾರ್ಕ್ ಮಾಡಿರೋವಂಥದ್ದು ಮತ್ತು ಈ ಡಯಾಗ್ರಾಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದು ಇಮೇಜ್ ಇರುತ್ತೆ. ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಈ ರೀತಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಡಲ್ಸು ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ವ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಬ್ಲೌಸ್ ಕಟಿಂಗ್ ಮಾಡುವಂಥ ನೋಟ್ಸ್ ಇದು. ಈ ಬ್ಲೌಸ್ ಕಟಿಂಗಲ್ಲಿ ಇಷ್ಟಿರುತ್ತೆ. ಇದು ಬ್ಲೌಸ್ ಆಯ್ತಲ್ವ. ನೋಡಿ, ಕಲರ್ ಜೆರಾಕ್ಸ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಚೂಡಿದಾರ್ ಟಾಪ್ ನೋಟ್ಸು. ನಾನಿದು ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ನೋಡಿ ಈ ರೀತಿ ಇರುತ್ತೆ. ಕಲರ್ ಜೆರಾಕ್ಸ್ ಆದರೆ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವ. ಇದು ಕಲರ್ ಜೆರಾಕ್ಸ್, ಸ್ವಲ್ಪ ಕಲರ್ ಇರುತ್ತೆ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ಈ ರೀತಿ ಇರುತ್ತೆ. ಬಟ್ ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕೇ ತೊಗೊಳ್ಳಿ. ಇದು ಅಷ್ಟೇ. ಚೂಡಿದಾರ್ ಟಾಪಲ್ಲಿ ನಿಮಗೆ ಫಸ್ಟು ಸೈಡ್ ಓಪನ್ ಟಾಪು, ಅಂಬ್ರೆಲಾ, ಎಲೆನ್ ಕುರ್ತಾ, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಚೂಡಿದಾರ್ ಟಾಪ್ಸ್ದು ಕಟಿಂಗ್ ಮಾಡುವಂಥ ನೋಟ್ಸು. ಇದು ಅಷ್ಟೇ ಪಾಯಿಂಟ್ ವೈಸ್ ಇರುತ್ತೆ. ಅದ್ರ ಜೊತೆಗೆ ಪಾಯಿಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿ ಡಯಾಗ್ರಾಮ್ ಇರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಚೂಡಿದಾರ್ ಟಾಪ್ ನೋಟ್ಸು. ನಿಮಗೆಲ್ಲ ಥರದ ಮಾಡಲ್ಸು ಇರುತ್ತೆ ಇದರಲ್ಲಿ. ಓಕೆನಾ. ಇದಾಯ್ತಲ್ವ, ಇದು ಚೂಡಿದಾರ್ ಟಾಪ್ದು. ಇದು ಚಾರ್ಟ್ ನೋಟ್ಸು. ಚಾರ್ಟ್ ನೋಟ್ಸು ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ಗಿರುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ನೀವೇನು ನೋಡಿದಿರಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅದರಲ್ಲಿರುತ್ತೆ ಡೀಟೇಲ್ ಆಗಿ. ಮತ್ತು ಅದರಲ್ಲಿ ಫಾರ್ಮುಲಾ ಇರುತ್ತೆ, ಉದಾಹರಣೆ ಇರುತ್ತೆ. ಇದೇನೆಂದರೆ ಯಾವುದಕ್ಕೆ ಎಷ್ಟು ತೊಗೊಳ್ಬೇಕು. 0 ನೆಕ್ ಡೀಪಿಂದ 10-12 ಇಂಚ್ವರೆಗೂ ಡೀಪ್ ಇರಲಿ. ಶೋಲ್ಡರು, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು, ಇದನ್ನು ಯಾವ ರೀತಿ ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಎಷ್ಟು ತೊಗೊಳ್ಬೇಕು, ಫ್ರಂಟ್ ಸೈಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ರೆಡಿ ಇರುತ್ತೆ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಇರುತ್ತೆ. ನೋಡಿ, ಕಂಪ್ಲೀಟ್ 28 ಇಂಚಿಂದ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ಈಗ ಈ 3 ನೋಟ್ಸು ನೋಡಿದ್ರಲ್ವ ಯಾವ ರೀತಿ ಇರುತ್ತೆ ಅಂತ. ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಬ್ಲೌಸು, ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ಈಗ ಇದರ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ನೋಟ್ಸ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ ಈ ನೋಟ್ಸು ಕೇವಲ 1000 ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ. ನೋಟ್ಸ್ನ ಬೆಲೆ 1000 ರೂಪಾಯಿ ಮಾತ್ರ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ನಂಬರ್ನ. ಫಸ್ಟು ಯೆಲ್ಲೋ ಕಲರ್ ಬಾಕ್ಸಲ್ಲಿ ಇರುವಂಥ ನಂಬರ್ 9108108635 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು. ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಓಕೆನಾ. ಈಗ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಈಗ ಸ್ಕ್ರೀನ್ಶಾಟ್ ಈ ರೀತಿ ಇರಬೇಕು, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡಿರೋದನ್ನು ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ನೋಟ್ಸ್ನ PDF ಫೈಲ್ ಕಳಿಸ್ಕೊಡ್ತೀನಿ, 3 ನೋಟ್ಸ್ದು. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನು ಬುಕ್ಕು ಕಳಿಸ್ಕೊಡೋದಿಲ್ಲ. ಏಕೆ ಅಂದರೆ ಪೇಪರ್ ಆಗಿರೋದ್ರಿಂದ ಅರ್ಧೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಳಾಗೋಗೋ ಚಾನ್ಸಸ್ ತುಂಬ ಇರುತ್ತೆ ಕೊರಿಯರಲ್ಲಿ. ಸೊ ಹಾಗಾಗಿ ನಿಮಗೆ ಒರಿಜಿನಲ್ PDF ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ.
ಪ್ರಿಂಟು ನೀವೇ ತೊಗೊಳ್ಬೇಕು. ಅದ್ರ ಜೊತೆಗೆ ವೀಡಿಯೋಸ್ದು ಲಿಂಕ್ ಕಳಿಸ್ಕೊಡ್ತೀನಿ. ಈ ವೀಡಿಯೋಸ್ ಲಿಂಕು ಲೈಫ್ ಟೈಮ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ನೋಟ್ಸ್ ತಗೊಂಡ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ಫಸ್ಟು ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಡಿ, ಅವ್ರಿಗೆ ಅಮೌಂಟ್ ಪೇ ಮಾಡೋದಕ್ಕೆ ಹೇಳಿ, ನಂತರ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲು ವಿಡಿಯೋ ಲಿಂಕ್ನ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಸುಮಾರು 8 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೋಡಿದ್ದಾರೆ. ಸೊ ಯಾವುದೇ ಅನುಮಾನ ಇಟ್ಕೊಳ್ಬೇಡಿ, ಅಮೌಂಟ್ನ ನೀವು ಪೇ ಮಾಡಿ ಧೈರ್ಯವಾಗಿ ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ ಇರಲಿ ಕಾಲ್ ಮಾಡಿ ನೀವು ಆರಾಮ್ಸೆ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದು ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳ್ಕೊಂಡಿದ್ರಲ್ವ. ಸೊ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ನಿಮ್ಮ ಹತ್ರ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ನೋಟ್ಸ್ ಈಗಾಗಲೇ ತೊಗೊಂಡಿರೋರು 100% ಅದರ ಅನುಕೂಲನ ಪಡ್ಕೊಂಡಿದ್ದಾರೆ. ಸೊ ನೀವು ತೊಗೊಳ್ಳಿ, ಅದರ ಅನುಕೂಲನ ಪಡ್ಕೊಳ್ಳಿ. ಪರ್ಫೆಕ್ಟಾಗಿ ಬ್ಲೌಸಸ್ ಮತ್ತು ಚೂಡಿದಾರ್ ಟಾಪ್ನ ಫಾರ್ಮುಲಾ ಪ್ರಕಾರ ಆಲ್ಟ್ರೇಷನ್ ಬರದೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕಂತ ಸಿಂಪಲ್ಲಾಗಿ ಪಾಯಿಂಟ್ ವೈಸು ಅದರಲ್ಲಿ ಬರೆದು ಅದರಲ್ಲಿ ಫಾರ್ಮುಲಾನು ಇನ್ಕ್ಲೂಡ್ ಮಾಡಿದ್ದೀನಿ. ಉದಾಹರಣೆ ಇನ್ಕ್ಲೂಡ್ ಆಗಿರುತ್ತೆ. ಅದರ ಜೊತೆಗೆ ನಿಮಗೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಸೊ 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರಲ್ವ ಸ್ಲೀವ್ಸ್ ಕಟಿಂಗ್ ಮಾಡೋಂಥದ್ದು. ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಮತ್ತು ಹಾರ್ಮೋಲ್ ಶೇಪ್ ಕಟಿಂಗ್ ಮಾಡೋದಕ್ಕೆ ತುಂಬ ಜನ ತುಂಬ ಕಷ್ಟಪಡ್ತಾರೆ. ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡೋದೇ ಅವ್ರಿಗೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಈ ಹಾರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಮಾರ್ಕ್ ಮಾಡೋದಿಲ್ಲ, ಕಟ್ ಮಾಡೋದಿಲ್ಲ. ಅದು ಯಾವುದಾದ್ರೂ ಒಂದು ಶೇಪ್ ಆಗಿರುತ್ತೆ, ಪರ್ಫೆಕ್ಟ್ ಶೇಪ್ ಇರೋದಿಲ್ಲ ಸ್ಲೀವ್ ಆರ್ಮಲ್ ಶೇಪು. ಸೊ ಅದನ್ನು ಸಿಂಪಲ್ ಮೆಥಡಲ್ಲಿ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಆರ್ಮಲ್ ಶೇಪ್ನ ಯಾವ ರೀತಿ ಮಾರ್ಕ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಏನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾರ್ಕ್ ಮಾಡಿ ತೋರಿಸ್ತೀನೋ ಅದೇ ರೀತಿ ಮಾರ್ಕ್ ಮಾಡಿ ಸ್ಲೀವ್ಸ್ನ ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೇ ಸಲ ನಿಮಗೆ ಆರ್ಮಲ್ ಶೇಪ್ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಅದನ್ನು ಪದೇ ರಿಪೀಟೆಡಾಗಿ ಎಷ್ಟು ಸಲ ಪ್ರಾಕ್ಟೀಸ್ನ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಓಕೆನಾ. ಫಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಲೈನಿಂಗು 4 ಫೋಲ್ಡ್ ಮಾಡ್ಕೊಳ್ಬೇಕು. 4 ಫೋಲ್ಡ್ ಮಾಡ್ಕೊಂಡ ನಂತರ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಓಕೆನಾ. ಇದಾಯ್ತಲ್ವ. ನೆಕ್ಸ್ಟ್ ಇಲ್ಲಿಂದ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸ್ ಪ್ರಕಾರ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು. ಬಾಡಿ ಮೆಜರ್ಮೆಂಟ್ ಇದ್ದರೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ದು ಲೆಂತು ಲೂಸು ನಾವು ಏನು ತೊಗೊಂಡಿರ್ತೀವೋ ಅಳತೆ ಅದರ ಪ್ರಕಾರ ಮಾರ್ಕ್ ಮಾಡಬೇಕು. ಈಗ ಎಕ್ಸಾಂಪಲ್ಲು ನಾನು 5 ಇಂಚ್ ಸ್ಲೀವ್ ಲೆಂತ್ ಇದೆ ಅಂದ್ಕೊಳ್ಳಿ, ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಳತೆ ಬ್ಲೌಸಲ್ಲಿ 5 ಇಂಚ್ ಇದ್ದರೂ ಓಕೆ, ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಸ್ಲೀವ್ ಲೆಂತ್ 5 ಇಂಚ್ ಇದ್ರೂ ಓಕೆನೆ. 5 ಇಂಚ್ ರೆಡಿ ಲೆಂತು, ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇದು ರೆಡಿ ಲೆಂತು, ಇದು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ. ಇಲ್ಲಿಂದ ಹಾರ್ಮೋಲ್ ಡೌನಿಂಗ್ ತುಂಬ ಇಂಪಾರ್ಟೆಂಟು. ಅಳತೆ ಬ್ಲೌಸಲ್ಲಿ ಹಾರ್ಮೋಲ್ ಡೌನಿಂಗ್ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಬೋದು. ಇಲ್ಲ ಅಂದರೆ ಫಾರ್ಮುಲಾ ಪ್ರಕಾರ ಇದ್ರ 10ನೇ ಭಾಗಕ್ಕೆ, ಚೆಸ್ಟ್ರಲ್ಲೇ 10ನೇ ಭಾಗಕ್ಕೆ ಹಾರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕ್ ಆಯ್ತಲ್ವ. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು, ಸ್ಲೀವ್ ರೌಂಡು, ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಎರಡನ್ನು ಮಾರ್ಕ್ ಮಾಡಿ ಮತ್ತು ಈ ಎರಡನ್ನು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1-2 ಇಂಚ್ ತೊಗೊಳ್ಬೇಕು. ಇದು ಬೇಸಿಕ್ ಮಾರ್ಕಿಂಗ್. ಇದು ಸ್ಲೀವ್ ಲೆಂತು, ಸ್ಲೀವ್ ಲೂಸು, ಹಾರ್ಮೋಲ್ ಡೌನಿಂಗು, ಲೆಂತ್ಗೆ 1/2 ಇಂಚ್ ಮಾರ್ಜಿನ್ನು ಮತ್ತು ಎಕ್ಸ್ಟ್ರಾ ಸೈಡ್ ಫಿಟ್ಟಿಂಗೋಸ್ಕರ ಸೈಡಲ್ಲಿ ಸ್ಟಿಚ್ ಬರೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್. ಇದೆಲ್ಲ ಬೇಸಿಕ್ ಮಾರ್ಕಿಂಗು. ಇಷ್ಟು ಮಾರ್ಕಿಂಗು ಎಲ್ಲರೂ ಮಾರ್ಕ್ ಮಾಡ್ತೀರಾ. ಅಳತೆ ಬ್ಲೌಸ್ ಕೊಟ್ಟರು ಮಾರ್ಕ್ ಮಾಡ್ತೀರಾ, ಬಾಡಿ ಮೆಜರ್ಮೆಂಟ್ ಇದ್ದರೂ ಇಷ್ಟನ್ನು ನೀವು ಮಾರ್ಕ್ ಮಾಡ್ತೀರಾ. ಬಟ್ ಹಾರ್ಮಲ್ ಶೇಪ್ ಇದೆಯಲ್ವ, ಇಲ್ಲೇ ಬರೋದು 90% ಫೇಲ್ ಆಗ್ತೀರಾ ಇಲ್ಲಿ. ಇದಕ್ಕೆ ಒಂದು ಸಿಂಪಲ್ ಮೆಥಡ್ನ ತಿಳಿಸ್ತೀನಿ ನೋಡಿ. ಇಲ್ಲಿಂದ ಓಕೆನಾ, ಈ ಕಡೆ ಎಡ್ಜಿಂದ ಫಸ್ಟ್ 1 ಇಂಚು ಸ್ಟ್ರೈಟ್ ಇರಲಿ, ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು. ಓಕೆ. ಈ 1 ಇಂಚಿಂದ ಹಾರ್ಮೋಲ್ ರೌಂಡಿಂಗು ಟೇಪ್ ನಾನು ಇಲ್ಲಿಟ್ಟಿದ್ದೀನಿ, ನೋಡ್ಕೊಳ್ಬೇಕು ನೋಡಿ. ಈ ಹಾರ್ಮೋಲ್ ರೌಂಡಿಂಗ್ ಪಾಯಿಂಟ್ ಏನಿದ್ದು ಅಲ್ಲಿಂದ ಈ 1 ಇಂಚ್ ಮಾರ್ಕ್ ಮಾಡಿದ್ವಲ್ವ ಇಲ್ಲಿವರೆಗೂ,
ಇದರಲ್ಲಿ ಅರ್ಧ ಎಷ್ಟು ಬರುತ್ತೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಒಂದು ಮಾರ್ಕ್ ಮಾಡಿಕೊಂಡ್ರಿ. ನೆಕ್ಸ್ಟು ಮೇಲ್ಗಡೆ ಮಾರ್ಕ್ ಇದೆಯಲ್ವ, ಈ ಮೇಲ್ಗಡೆ ಮಾರ್ಕು, ಈ ಹಾರ್ಮೋಲ್ ಡೌನಿಂಗ್ ಮಾರ್ಕು, ಈ ಎರಡೂ ಮಾರ್ಕು ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ ಇದರ ಸೆಂಟ್ರ್ ಎಲ್ಲಿ ಬರುತ್ತೆ ಅನ್ನೋದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ 1 ಇಂಚು ಮತ್ತು ಹಾರ್ಮೋಲ್ ರೌಂಡಿಂಗ್ ಮಾರ್ಕು, ಈ ಎರಡು ಸೆಂಟ್ರಿಗೆ ಒಂದು ಮಾರ್ಕು, ಮತ್ತು ಈ ಲೆಂತ್ ಮಾರ್ಕ್ ಏನಿದೆ, ಈ ಲೆಂತ್ ಮಾರ್ಕು ಹಾರ್ಮೋಲ್ ಡೌನಿಂಗ್ ಮಾರ್ಕು, ಈ ಎರಡು ಮಾರ್ಕ್ ಸೆಂಟ್ರಿಗೆ ಒಂದು ಮಾರ್ಕು. ಅದು ನೋಡಿ, ಇದು ಹಾರ್ಮೋಲ್ ರೌಂಡಿಂಗ್ ಹತ್ರ ಸೆಂಟರ್ ಮಾರ್ಕು, ಇದು ಹಾರ್ಮೋಲ್ ಡೌನಿಂಗ್ ಹತ್ರ ಸೆಂಟರ್ ಮಾರ್ಕು. ಓಕೆನಾ, ಇದನ್ನು ಈ ರೀತಿ ಪ್ಲಸ್ ಸಿಂಬಲ್ಲಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಹಾರ್ಮೋಲ್ ಶೇಪ್ ಅನ್ನೋದು ಡಿವೈಡ್ ಆಗಬೇಕು. ಓಕೆನಾ, ಇದನ್ನು ಸಿಂಪಲ್ಲಾಗಿ ಈ ರೀತಿ ಇನ್ನೊಂದು ಸ್ವಲ್ಪ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಈ ಕರ್ವ್ ಶೇಪು, ಹಾರ್ಮೋಲ್ ಶೇಪು ಇದರಲ್ಲೇ ಮಾರ್ಕ್ ಮಾಡ್ಬೋದು. ಕರ್ವ್ ಸ್ಕೇಲ್ ಇದನ್ನು ತಗೊಳ್ಳಿ. ಇದರಿಂದ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇನ್ನೊಂದು ತಿಳಿಸ್ಕೊಡ್ತೀನಿ, ಈ ಕರ್ವ್ ಶೇಪಲ್ಲಿ 100% ಪರ್ಫೆಕ್ಟ್ ಹಾರ್ಮೋಲ್ ಶೇಪ್ ಬರೋದಿಲ್ಲ. ನಾನೀಗ ಕೈಯಲ್ಲಿ ಮಾರ್ಕ್ ಮಾಡಿನ ಅಂದರೆ ತುಂಬ ನೀಟಾಗಿ ಬರುತ್ತೆ ಹಾರ್ಮೋಲ್ ಶೇಪು. ಬಟ್ ನಿಮಗೆ ಕೈಯಲ್ಲಿ ಮಾರ್ಕ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಶೇಪ್ ಸ್ಕೇಲ್ ಏನಿದೆ ಇದರಿಂದ ನೀವು ಸಾಧ್ಯವಾದಷ್ಟು ಎಷ್ಟು ಪರ್ಫೆಕ್ಟ್ ಆಗುತ್ತೋ ಅಷ್ಟು ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡೋದಕ್ಕೆ, ಸ್ಲೀವ್ದು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಈ ಶೇಪ್ ಸ್ಕೇಲಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಈ 1 ಇಂಚ್ ಇದೆಯಲ್ವ, ಈ 1 ಇಂಚಿಂದ ಈ ಮಾರ್ಕ್ ಏನಿದೆ ಇದ್ರ ಮೇಲ್ಗಡೆ ಒಂದು ಅರ್ಧ ಇಂಚ್ ಇರಲಿ. ಇದು ಬ್ಯಾಕ್ ಶೇಪು, ಫಸ್ಟ್ ನಾವು ಮಾರ್ಕ್ ಮಾಡ್ತಾ ಇರೋದು ಬ್ಯಾಕ್ ಶೇಪು. ಸ್ಕೇಲ್ನ ನಾವು ಎಷ್ಟು ಪರ್ಫೆಕ್ಟ್ ಆ್ಯಂಗಲಲ್ಲಿ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಒಂದು ಮಿಡ್ಲಲ್ಲಿ, ಓಕೆನಾ, ಒಂದು ಮಿಡ್ಲಲ್ಲಿ ತಗೊಂಡು ಈ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವ. ನೆಕ್ಸ್ಟ್ ಇದನ್ನು ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ. ಈ ರೀತಿ ಶೇಪ್ ಸ್ಕೇಲ್ನ ರಿವರ್ಸ್ ಮಾಡಿಕೊಂಡು ಮತ್ತು ಇದನ್ನು ಹಾರ್ಮೋಲ್ ಶೇಪಿಂದ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಯ್ತಲ್ವ. ಈಗ ಒಂದು ಸ್ವಲ್ಪ ನೀವು ಕೈಯಿಂದ ಬೇಕಾದರೆ ಇದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಇದು ಬ್ಯಾಕ್ ಸೈಡ್ ಆಯಿತು. ನೆಕ್ಸ್ಟ್ ಈ ಪ್ಲಸ್ ಮಾರ್ಕ್ ಹತ್ರನೇ ಫ್ರಂಟ್ ಹಾರ್ಮೋಲ್ ಶೇಪ್ ಬರಬೇಕು. ಇಲ್ಲಿ ಒಂದು ಅರ್ಧ ಇಂಚ್ಗೆ ನೀವು ಮಾರ್ಕ್ ಮಾಡಿಕೊಂಡು ಅಗೇನ್ ಈ ಶೇಪ್ ಸ್ಕೇಲ್ನ ತಗೊಳ್ಳಿ. ಈ ಮಿಡ್ಲ್ ಪೋರ್ಷನ್ನಲ್ಲಿ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮತ್ತು ಈ ಶೇಪ್ ಸ್ಕೇಲ್ನ ರಿವರ್ಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ನೀವು ಮಾರ್ಕ್ ಮಾಡಿಕೊಂಡ್ರೂ ಸಾಕು, ನಿಮಗೆ ಹಾರ್ಮೋಲ್ ಶೇಪು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಆದರೂ ನೀವು ಜಸ್ಟ್ ಈ ಶೇಪ್ ಸ್ಕೇಲಿಂದ ಮಾರ್ಕ್ ಮಾಡಿ ಟ್ರೈ ಮಾಡಿ ಹಾರ್ಮೋಲ್ ಶೇಪ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ. ಇಷ್ಟು ಬಿಟ್ಟರೆ ಇದಕ್ಕಿಂತ ಈಸಿನ ಏನಿಲ್ಲ. ನೀವು ಕೈಯಲ್ಲಿ ಮಾರ್ಕ್ ಮಾಡ್ತೀರಲ್ವ, ಅದು 100% ಈಸಿ ಮತ್ತು ಪರ್ಫೆಕ್ಟು. ಬಟ್ ಹೊಸದಾಗಿ ನೀವು ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾರಂತ ಈ ಒಂದು ಮೆಥಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇನಾಗುತ್ತೆ ಅಂದರೆ ಡೌನು ಕರೆಕ್ಟಾಗಿ ಎಲ್ಲಿ ಬರಬೇಕು ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ನೀವು ಹಾರ್ಮೋಲ್ ಶೇಪಲ್ಲಿ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ. ಈ ಹಾರ್ಮೋಲ್ ಫ್ರಂಟ್ ಮತ್ತು ಬ್ಯಾಕು ಈ ಗ್ಯಾಪ್ ಎಷ್ಟಿರಬೇಕು ಮತ್ತು ಶೇಪ್ ಕರೆಕ್ಟಾಗಿ ಎಲ್ಲಿ ಬರಬೇಕು ಅನ್ನೋದು ಈ ಮೆಥಡಿಂದ, ಈ ಪ್ಲಸ್ ಮಾರ್ಕ್ ಮೆಥಡಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಈಸಿಯಾಗಿ ಕಟ್ ಮಾಡ್ಬೋದು. ಈಗ ಮೇಲ್ಗಡೆ ಸೈಡ್ ಇರುವಂಥ 2 ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಮಾರ್ಕ್ ಪ್ರಕಾರ ನೋಡಿಕೊಂಡು ಸ್ವಲ್ಪ ನೀಟಾಗಿ ಕಟ್ ಮಾಡಬೇಕಾದ್ರೂ ನಾವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು.
ನಿಮಗೀಗ ಫ್ರಂಟ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪ್ ಕಾಣಿಸ್ತಿದೆ ಅಲ್ವಾ, ಗ್ಯಾಪ್ ಎಷ್ಟಿದೆ ಅನ್ನೋದು ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಅಂತ. ಓಕೆನಾ. ಇದಕ್ಕಿಂತ ನಾನು ಇನ್ನೂ ಬೆಟರಾಗಿ ಆರ್ಮಲ್ ಶೇಪ್ನ ಮಾರ್ಕ್ ಮಾಡ್ತೀನಿ, ಕೈಯಿಂದ ಮಾರ್ಕ್ ಮಾಡ್ತೀನಿ. ನಿಮಗೇನಂದರೆ ನಿಮಗೆ ತಿಳಿಬೇಕು, ನಿಮಗೆ ಪ್ರಾಕ್ಟೀಸ್ ಆಗಬೇಕು, ಗೊತ್ತಾಗಬೇಕಂತ ಶೇಪ್ ಸ್ಕೇಲ್ನ ಯೂಸ್ ಮಾಡಿ ಇಷ್ಟು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿದ್ದೀನಿ. ನೀವು ಇಷ್ಟನ್ನು ಮಾರ್ಕ್ ಮಾಡಿದರೂ ಸಾಕು, ಹಾರ್ಮೋಲ್ ಶೇಪು ಮಾರ್ಕ್ ಮಾಡಿ ಕಟ್ ಮಾಡಿದರೆ ಸಾಕು, ಇದರಲ್ಲೂ ನಿಮಗೆ ಪರ್ಫೆಕ್ಟ್ ಬರುತ್ತೆ. ಓಕೆನಾ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇನ್ನೂ ಬೆಟರ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ತಿಳಿಸ್ತೀನಿ, ಇದು ಇಂಪಾರ್ಟೆಂಟ್ ಪಾಯಿಂಟು. ನಾವು ಈ ರೀತಿ ಸ್ಲೀವ್ದು ಹಾರ್ಮೋಲ್ ಶೇಪ್ನ ಚೂರು ಬಿಡದೆ ನೀಟಾಗಿ ಕಟ್ ಮಾಡಿರ್ತೀವಿ. ಓಕೆನಾ. ಒಂದೊಂದು ಪಾಯಿಂಟು ಬಿಡದೆ ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಿ. ಸ್ಟಿಚಿಂಗ್ ಮಾಡುವಾಗ ಅಷ್ಟೇ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಸ್ಲೀವ್ಸ್ನ ಪಕ್ಕ ಮಾಡಿಕೊಂಡು ಸ್ಟಿಚ್ ಮಾಡಿದ ನಂತರ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಒಂದು ಸೈಡ್ ಫೋಲ್ಡು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಓಕೆನಾ. ಆಗ ಈ ಶೇಪು ಲೈನಿಂಗಲ್ಲಿ ಕಟ್ ಮಾಡಿದಾಗ ಯಾವ ರೀತಿ ಇದೆಯೋ ಮೇನ್ ಫ್ಯಾಬ್ರಿಕ್ನ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಪಕ್ಕ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡಾಗ ಅದೇ ರೀತಿ ಇದೆಯಾ ಇಲ್ವಾ, ಶೇಪ್ ಏನಾದರೂ ಹಾಳಾಗೋಗಿದೆಯಾ ಅನ್ನೋದು ನೋಡಿಕೊಂಡು ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಟ್ಯಾಚ್ ಮಾಡಿರ್ತೀವಿ, ಮತ್ತು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ಲೈನಿಂಗ್ ಒಂದು ಸ್ವಲ್ಪ ಕಟ್ಟಾಗಿರ್ಬೋದು, ಇಲ್ಲಾಂದರೆ ಲೈನಿಂಗು ಸ್ವಲ್ಪ ಜಾಸ್ತಿ ಬಂದಿರ್ಬೋದು. ಓಕೆನಾ. ಏನಾದರೂ ಪ್ರಾಬ್ಲಮ್ ಒಂದಾಗಿರುತ್ತೆ. ನೀವು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅಂತ ಫೋಲ್ಡ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀವಲ್ವ ಲೈನಿಂಗಿಗೆ, ಆಗ ಫೋಲ್ಡ್ ಮಾಡಿ ಈ ರೀತಿ ಚೆಕ್ ಮಾಡಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದರೆ ಇನ್ನೊಂದು ಸಲ ಅದನ್ನು ಆರ್ಮೋಲ್ ಶೇಪ್ನ ಸ್ವಲ್ಪ ನೀಟಾಗಿ ಕರೆಕ್ಷನ್ ಮಾಡಿಕೊಂಡು ನಂತರ ಸ್ಲೀವ್ ಸ್ಟಿಚಿಂಗ್ನ ಮಾಡಬೇಕು. ಈ ಎರಡು ತುಂಬ ಇಂಪಾರ್ಟೆಂಟ್. ನಾವು ಕಟಿಂಗಲ್ಲಿ ಒಂದೇ ಸ್ಕೇಲ್ನ ಇಟ್ಕೊಂಡು ದಾರನೂ ಹೆಚ್ಚು ಕಡಿಮೆ ಬರಬಾರ್ದು, ಒಂದು ದಾರ ಅಷ್ಟು ಹೆಚ್ಚು ಕಡಿಮೆ ಬರಬಾರ್ದು ಅಂತ ಲೈನಿಂಗ್ನ ಕಟ್ ಮಾಡಿ ಶೇಪ್ನ ನೀಟಾಗಿ ಕಟ್ ಮಾಡಿದರೆ ಅದಾಗೋದಿಲ್ಲ. ನಾವು ಸ್ಟಿಚಿಂಗಲ್ಲೂ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ ಮೇಲೆ ಚೆಕ್ ಮಾಡೋದು 100% ಇಂಪಾರ್ಟೆಂಟು. ಇದನ್ನು ನೀವು ಮಾಡಿದರೆ ಮಾತ್ರ ಓವರಾಲಾಗಿ ಸ್ಲೀವ್ಸು ತುಂಬ ಪರ್ಫೆಕ್ಟ್ ಇರುತ್ತೆ. ಸ್ಲೀವ್ ರಿಂಕಲ್ಸ್ ಬರೋದು ಮತ್ತು ಹಾರ್ಮೋಲ್ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ಓಕೆನಾ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡದೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸಾಧ್ಯ ಇಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರ ಅಂತ ತಿಳಿಸ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.